ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಹುಣ್ಣಿಮೆಯ ದಿನ ಏಕೆ ಹೆಚ್ಚು ಧ್ಯಾನ ಮಾಡಬೇಕು ಅನ್ನುವಂಥ ವಿಷಯದ ಬಗ್ಗೆ ಇವತ್ತು ನಾವು ವಿವರವಾಗಿ ತಿಳ್ಕೊಳ್ಳೋಣ. ಧ್ಯಾನ ನಿತ್ಯ ನೂತನ. ಪ್ರತಿದಿನ ತಪ್ಪದೇ ಧ್ಯಾನ ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಸಂತೋಷ, ನೆಮ್ಮದಿ, ಸಂಪತ್ತು ವೃದ್ಧಿ, ಆತ್ಮದ ಉದ್ಧಾರ, ಹೀಗೆ ಒಂದೇ ಎರಡೇ ಅಸಂಖ್ಯಾತ ಪ್ರಯೋಜನಗಳಿವೆ. ಈ ಭೂಮಿ ಬ್ರಹ್ಮಾಂಡದಲ್ಲಿ ಒಂದು ಗ್ರಹ ಮಾತ್ರ. ತನ್ನನ್ನು ತಾನು ಸುತ್ತುತ್ತಾ ಸೂರ್ಯನನ್ನು ಸುತ್ತುವುದು ಎಲ್ಲ ಗ್ರಹಗಳಂತೆ ಭೂಮಿಗೂ ಸಾಮಾನ್ಯ. ಆದರೆ ಭೂಮಿಯ ಪ್ರತಿ ಚಲನೆಯು ಇತರೆ ಆಕಾಶಕಾಯಗಳ ಮೇಲೆ ಪ್ರಭಾವ ಬೀರುತ್ತೆ, ಹಾಗೂ ಇತರೆ ಆಕಾಶಕಾಯಗಳ ಪ್ರಭಾವ ಭೂಮಿಯ ಮೇಲಾಗುತ್ತೆ. ಭೂಮಿಯ ಮೇಲೆ ಪ್ರತಿ ಜೀವಿ ಮಾತ್ರವಲ್ಲ, ನಿರ್ಜೀವ ವಸ್ತುಗಳಾದ ಗಾಳಿ, ನೀರು, ಬೆಳಕು ಇವೆಲ್ಲವುಗಳ ಮೇಲೂ ಭೂಮಿಯ ಜೊತೆಗಿನ ಇತರೆ ಆಕಾಶಕಾಯಗಳಾದ ಚಂದ್ರ, ಸೂರ್ಯ, ಇತರೆ ಗ್ರಹ, ನಕ್ಷತ್ರಗಳು, ಉಲ್ಕೆಗಳು ಇವೆಲ್ಲದರ ಪ್ರಭಾವ ಆಗ್ತಾನೆ ಇರುತ್ತೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಕೂಡ. ಭೂಮಿಯ ಮಕ್ಕಳಲ್ಲವೇ ನಾವು, ಹಾಗಾಗಿ ನಾವು ಕೂಡ ಸ್ವತಂತ್ರರಲ್ಲ. ಭೂಮಿಯಂತೆ ನಮ್ಮ ಮೇಲೂ ಇತರರ ಪ್ರಭಾವ ಸದಾ ಇರುತ್ತೆ. ಈ ಪ್ರಭಾವಳಿ ಪಾಸಿಟಿವ್ ಆಗಿರಬಹುದು ಅಥವಾ ನೆಗೆಟಿವ್ ಆಗಿರಬಹುದು. ಪ್ರತಿದಿನ ಈ ಪ್ರಭಾವಗಳು ಭೂಮಿಯ ಮೇಲೆ ಹಾಗೂ ಭೂಮಿಗೆ ಸಂಬಂಧಿತವಾದ ಪ್ರತಿಯೊಂದು ಅಸ್ತಿತ್ವದ ಮೇಲೂ ಆಗುತ್ತಲೇ ಇರುತ್ತವೆ. ಅಂದಮೇಲೆ ಭೂಮಿಯ ಮೇಲೆ ಪ್ರತಿದಿನ 24 ಗಂಟೆನೇ ಆದರೂ ಕೂಡ ಪ್ರಭಾವ ಮಾತ್ರ ಒಂದೇ ಆಗಿರೋದಿಲ್ಲ. ಪ್ರತಿದಿನ ನಿತ್ಯ ನೂತನ ಅಂತ ನಾನು ಮೊದಲನೇ ಮಾತು ಹೇಳಿದ್ದೆ ಈ ಕಾರಣಕ್ಕೆ. ಕೆಲವು ದಿನಗಳು ಹೆಚ್ಚು ಪ್ರಭಾವಶಾಲಿ, ಯಾಕಂದರೆ ಆವತ್ತಿನ ಎನರ್ಜಿ ಲೆವೆಲ್ಸ್, ವೈಬ್ರೇಷನ್ಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅಂತಹ ಪ್ರಭಾವಶಾಲಿ ದಿನಗಳಲ್ಲಿ ಹುಣ್ಣಿಮೆ ಕೂಡ ಒಂದು. ಇದನ್ನು ನಾವು ಪೌರ್ಣಮಿ, ಫುಲ್ ಮೂನ್ ಡೇ ಅಂತ ಕೂಡ ಕರಿತೀವಿ. ಹುಣ್ಣಿಮೆಯ ದಿನ ಚಂದ್ರ ಭೂಮಿಗೆ ತುಂಬಾ ಸಮೀಪಕ್ಕೆ ಬಂದಿರ್ತಾನೆ. ಚಂದ್ರನ ಕಾಂತಿ ವಲಯದಲ್ಲಿ ನಾವಿರ್ತೀವಿ. ಜ್ಯೋತಿಷಾಸ್ತ್ರದ ಪ್ರಕಾರ ಚಂದ್ರ ಭಾವಲೋಕದ ಅಧಿಪತಿ. ಹೀಗಾಗಿ ಚಂದ್ರನ ಕಂಪನಗಳು ಭೂಮಂಡಲದ ಮೇಲೆ ಅತೀವ ಪ್ರಭಾವವನ್ನು ಬೀರುತ್ತವೆ. ಹುಣ್ಣಿಮೆಯ ದಿನ ಸಮುದ್ರ, ಸಾಗರಗಳು ಎಂದಿಗಿಂತ ಉಕ್ಕಿ ಭೋರ್ಗರೆಯುತ್ತವೆ. ಹುಣ್ಣಿಮೆಯ ಬೆಳದಿಂಗಳು ತುಂಬಾ ಶುಭ್ರವಾಗಿರುತ್ತೆ. ಆ ದಿನ ಪ್ರಾಣಿ ಪಕ್ಷಿಗಳ ಹಾರಾಟ, ಕೂಗಾಟ ತುಂಬಾ ಕಡಿಮೆ. ಕೆಲ ಜಲಚರಗಳು ವಿಶೇಷ ಅನ್ನುವಂತೆ ಹುಣ್ಣಿಮೆಯಂದು ಮೊಟ್ಟೆಗಳನ್ನಿಡುತ್ತವೆ. ಇಷ್ಟೆಲ್ಲ ವಿಶೇಷವಾದ ಹುಣ್ಣಿಮೆಯ ದಿನ ಧ್ಯಾನದ ಮೇಲೆ, ಧ್ಯಾನ ಮಾಡುವವರ ಮೇಲೆ ಏನು ವಿಶೇಷ ಪರಿಣಾಮ ಬೀರುತ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಳೇಬೇಕು. ನಮ್ಮ ದೇಹ 75% ವಾಟರ್ ಅಂದರೆ ನೀರಿನಿಂದ ಆಗಿದೆ. ಹಾಗಾಗಿ ಹುಣ್ಣಿಮೆಯ ದಿನ ನಮ್ಮ ಮೇಲೂ ಅತೀವವಾದ ಪ್ರಭಾವವಾಗುತ್ತೆ. ಹುಣ್ಣಿಮೆಯ ಪ್ರತಿ ಸೆಕೆಂಡು ಧ್ಯಾನ ಮಾಡಬೇಕು. ಹುಣ್ಣಿಮೆಯ ದಿನ ಅಹೋರಾತ್ರಿ ಧ್ಯಾನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಬುದ್ಧ ಭಗವಾನರು ಜ್ಞಾನೋದಯವನ್ನು ಪಡೆದದ್ದು ಹುಣ್ಣಿಮೆಯ ದಿನವೇ. ಹುಣ್ಣಿಮೆಯ ಅಪರಿಮಿತ ಶಕ್ತಿ ಏನು, ಅವತ್ತಿನ ದಿವಸ ಧ್ಯಾನ ಮಾಡಿದಾಗ ನಮಗೆ ಏನೆಲ್ಲ ವಿಶೇಷವಾದಂತಹ ಅನುಭವಗಳಾಗಲಿ, ಸಿದ್ಧಿಗಳಾಗಲಿ ಲಭಿಸುತ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಹುಣ್ಣಿಮೆಯ ದಿನ ಹೆಚ್ಚು ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಸೆಲ್ಫ್ ರಿಫ್ಲೆಕ್ಷನ್ನಿಗೆ ಅವಕಾಶ ಸಿಗುತ್ತೆ. ಅಂದರೆ ನಮ್ಮನ್ನೇ ನಾವು ಸ್ವಯಂ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಅವತ್ತು ಸಾಧ್ಯ ಆಗುತ್ತೆ. ಅವತ್ತು ನಾವು ಒಂದು ಒನ್ನೆಸ್ ಫೀಲಿಂಗಲ್ಲಿ ಇರ್ತೀವಿ. ಅಂದರೆ ಈ ಬ್ರಹ್ಮಾಂಡದಲ್ಲಿರುವಂತಹ ಪ್ರತಿಯೊಂದು ವಸ್ತು, ವ್ಯಕ್ತಿ ಎಲ್ಲದರಲ್ಲೂ ನಾನೇ ಇದ್ದೇನೆ, ನನ್ನ ಆತ್ಮ ಬೇರೆಯಲ್ಲ, ಇನ್ನೊಬ್ಬರ ಆತ್ಮ ಬೇರೆಯಲ್ಲ, ನಾವೆಲ್ಲರೂ ಪರಮಾತ್ಮನ ಅಂಶಗಳು ಅನ್ನುವಂತಹ ಒಂದು ಸತ್ಯವನ್ನು ಮನಸ್ಸಿಗೆ ತಂದುಕೊಂಡು ನಮ್ಮನ್ನೇ ನಾವು ಅವಲೋಕನ ಮಾಡಿಕೊಳ್ಳೋದಕ್ಕೆ ಅವತ್ತು ಹೆಚ್ಚು ಸಾಧ್ಯ ಆಗುತ್ತೆ. ಇನ್ನು ಸೆಲ್ಫ್ ಹೀಲಿಂಗ್ ಅಂದರೆ ನಮ್ಮ ದೇಹ, ನಮ್ಮ ಮನಸ್ಸು ತನ್ನನ್ನೇ ತಾನು ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳೋದಕ್ಕೆ ಹುಣ್ಣಿಮೆಯ ಧ್ಯಾನ ತುಂಬಾ ಸಹಾಯಕಾರಿಯಾಗುತ್ತೆ. ಹುಣ್ಣಿಮೆಯ ಬೆಳದಿಂಗಳ ಒಂದು ಬೆಳಕಿನಲ್ಲಿ ಕೂತು ಧ್ಯಾನ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅವಶ್ಯ ಇರುವಂತಹ, ಮನಸ್ಸಿಗೆ ಅವಶ್ಯ ಇರುವಂತಹ ಈ ಸ್ವಯಂ ಚಿಕಿತ್ಸೆ, ಸೆಲ್ಫ್ ಹೀಲಿಂಗ್ ಸಾಧ್ಯ ಆಗುತ್ತೆ. ಇನ್ನು ನಾವು
ಏನು ಬೇಕು ಅಂತ ಬಯಸಿದ್ದೆಲ್ಲವನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಬೇಕಿದ್ದೆಲ್ಲವನ್ನು ಆಕರ್ಷಿಸಿಕೊಳ್ಳೋದಕ್ಕೆ ಹುಣ್ಣಿಮೆಯ ದಿನ ಹೆಚ್ಚು ನಮಗೆ ಪ್ರಶಸ್ತವಾಗಿದೆ. ಅವತ್ತಿನ ದಿನ ಚಂದ್ರನ ಕಾಂತಿ ವಲಯದಲ್ಲಿರುವ ನಾವು ಯಾವುದೇ ಡಿಸ್ಟ್ರಾಕ್ಷನ್ಗೆ ಒಳಗಾಗುವುದಿಲ್ಲ. ಹೀಗಾಗಿ ಡೀಪ್ ಮೆಡಿಟೇಷನ್ ಮತ್ತು ನಾವು ಆ ಮ್ಯಾನಿಫೆಸ್ಟೇಷನ್ನ ಫೀಲಿಂಗನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮಗೇನು ಬೇಕೋ ಅದನ್ನು ಆಕರ್ಷಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಾವು ಹುಣ್ಣಿಮೆಯ ಒಂದು ದಿನದ ತೀವ್ರವಾದಂತಹ ಶಕ್ತಿಯನ್ನು, ಅಂದರೆ ಇಂಟೆನ್ಸಿಫೈಡ್ ಎನರ್ಜಿ ಏನಿರುತ್ತೆ ಅವತ್ತು, ಅದು ನಮ್ಮಲ್ಲಿರ್ತಕ್ಕಂತಹ ಭಾವನೆಗಳ ಶುದ್ಧಿಗಾಗಿ, ನಮ್ಮ ಆಸೆ ಆಕಾಂಕ್ಷೆಗಳ ಶುದ್ಧಿಗಾಗಿ ನೆರವಾಗುತ್ತೆ. ನಾವು ಸರಿಯಲ್ಲದ ಭಾವನೆಗಳನ್ನು ಹೊಂದಿದರೆ ನಾವು ಅವತ್ತು ಟ್ರಾನ್ಸ್ಫಾರ್ಮೇಷನನ್ನು ಹೊಂದಿ ಭಾವನೆಗಳಿಂದ ಸರಿ ಆಗ್ತೀವಿ. ಆಮೇಲೆ ಸರಿಯಾದ ಪಥದಲ್ಲಿ ಮಹತ್ವಾಕಾಂಕ್ಷೆಗಳನ್ನು ಹೊಂದುತ್ತೀವಿ. ಅಂತಹ ಎನರ್ಜಿ, ಅಂತಹ ಒಂದು ಶೂನ್ಯ ಭಾವ ಅವತ್ತು ನಮ್ಮನ್ನು ಆವರಿಸುತ್ತೆ. ಹುಣ್ಣಿಮೆಯ ದಿನ ಧ್ಯಾನ ಮಾಡೋದ್ರಿಂದ ನಾವು ಕೇವಲ ನಮ್ಮ ಜೊತೆಗೆ, ನಮ್ಮದೇ ಒಂದು ಪರ್ಸನಲ್ ಲೈಫ್ ಜೊತೆಗೆ ಇರದೆ ಯೂನಿವರ್ಸಲ್ ಮೈಂಡ್ ಫೀಲ್ಡ್, ಅಂದರೆ ಈ ಒಂದು ಪ್ರಕೃತಿಯಲ್ಲಿರ್ತಕ್ಕಂತಹ ಅನಂತವಾದ ಶಕ್ತಿಯ ಜೊತೆಗೆ ಒಂದಾಗ್ತೀವಿ. ನಮ್ಮಲ್ಲಿ ಒಂದು ಏಕತ್ವ, ಒಂದು ಭಾವನೆ ಬೆಳೆಯುತ್ತೆ. ಇನ್ನೊಬ್ಬರ ಬಗ್ಗೆ ಕರುಣೆಯ ಕಂಪನಗಳು ಉತ್ಪತ್ತಿಯಾಗುತ್ತೆ. ಆಂತರಿಕವಾಗಿ ಅತೀವವಾದ ಶಾಂತಿಯನ್ನು ಅನುಭವಿಸುವಂತೆ ನಮಗೆ ಆವತ್ತು ಆ ಒಂದು ಅನಂತವಾದಂಥ ಶಕ್ತಿ ಸಹಾಯ ಮಾಡುತ್ತೆ. ಎಲ್ಲರನ್ನ ಪ್ರೇಮ ಭಾವದಿಂದ ನೋಡಲು ಸಾಧ್ಯ ಆಗುತ್ತೆ. ಹಾಗಾಗಿ ಹುಣ್ಣಿಮೆಯ ಧ್ಯಾನಗಳು ಎಂದಿಗಿಂತ ಹೆಚ್ಚಿನ ಟ್ರಾನ್ಸ್ಫಾರ್ಮೇಷನನ್ನು ನಮಗೆ ತಂದುಕೊಡುತ್ತವೆ. ಹುಣ್ಣಿಮೆಯ ದಿನದ ಧ್ಯಾನಗಳು ನಮ್ಮನ್ನು ಅತೀವ ಸುಂದರವಾದ, ಪ್ರಭಾವಶಾಲಿಯಾದ ಕನಸುಗಳನ್ನು ಕಾಣಲಿಕ್ಕೆ ಹಚ್ಚುತ್ತೆ. ಅವತ್ತಿನ ಪ್ರಭಾವಳಿಯೇ ಹಾಗಿರುತ್ತೆ. ಹಾಗಾಗಿ ನಾವು ಅತ್ಯುತ್ತಮವಾದಂತಹ ಕಲ್ಪನೆ, ಭಾವನೆಗಳನ್ನು ಹೊಂದುತ್ತೀವಿ. ಇನ್ನು ನಾವು ಹೊಂದುವಂತಹ ಇಂಟೆನ್ಷನ್ಸ್ ನಮ್ಮ ಬದುಕಿಗೆ ತುಂಬಾ ಮಹತ್ವಪೂರ್ಣವಾದದ್ದು. ಅಂದರೆ ಉದ್ದೇಶಗಳು ಕೇವಲ ಉಂಡೆ ತಿಂದೆ ಬದುಕದೆ ಸತ್ತೆ ಅನ್ನುವಂತಹ ಉದ್ದೇಶಗಳು ಮಾತ್ರ ಅಲ್ಲ. ನಮ್ಮ ಉದ್ದೇಶಗಳು ಇಡೀ ಬ್ರಹ್ಮಾಂಡವನ್ನು, ಇಡೀ ಸಮಾಜವನ್ನು, ಇಡೀ ಒಂದು ದೇಶವನ್ನು ಆವರಿಸುವಂತಹ ಅತ್ಯುತ್ತಮ ಆಲೋಚನೆಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗುವಂತಹ ಒಂದು ಪ್ರಭಾವಳಿ ಹುಣ್ಣಿಮೆಯ ದಿನ ಇರುತ್ತೆ. ಹಾಗಾಗಿ ಹುಣ್ಣಿಮೆಯ ದಿನದ ಧ್ಯಾನಗಳು ನಮ್ಮನ್ನು ತುಂಬಾ ಶೂನ್ಯ ಮನಸ್ಥಿತಿಗೆ ಕರೆದುಕೊಂಡು ಹೋಗಿ ಒಂದು ಆಳವಾದಂತಹ, ಪರಿಶುದ್ಧವಾದಂತಹ ಇಂಟೆನ್ಷನ್ಸನ್ನು ಹೊಂದಲಿಕ್ಕೆ ಸಹಾಯಕವಾಗುತ್ತೆ. ನಾವೆಲ್ಲ ಹೇಳ್ತೀವಿ ಕ್ರಿಸ್ಟಲ್ಸ್ಗಳ ಬಳಕೆ ನಮ್ಮ ಮೇಲೆ ತುಂಬಾ ಪ್ರಭಾವ ಆಗುತ್ತೆ ಅಂತ. ಅವುಗಳನ್ನು ಧರಿಸಿದಾಗಲೆಲ್ಲ, ಅದರ ಹತ್ತಿರ ಕೂತಾಗಲೆಲ್ಲ ಈ ಅನುಭವಗಳು ಆಗಿದ್ದುಂಟು ಫ್ರೆಂಡ್ಸ್. ಇವುಗಳನ್ನು ಚಾರ್ಜ್ ಮಾಡಲಿಕ್ಕೆ, ಅಂದರೆ ಇವುಗಳ ಹೆಚ್ಚು ಕಂಪನಗಳನ್ನು ನಮ್ಮ ಮೇಲೆ ಬೀರಲಿಕ್ಕೆ ಹುಣ್ಣಿಮೆಯ ದಿನ ಹರಿಯೋ ನೀರಿನಲ್ಲಿ ತೊಳೆದು ಚಂದ್ರನ ಬೆಳಕು ಬೀಳುವಂತೆ ಕ್ರಿಸ್ಟಲ್ಸನ್ನು ಚಾರ್ಜ್ ಮಾಡಬಹುದು. ಇನ್ನು ನಮ್ಮ ಮನಸ್ಸಿನಲ್ಲಿ ಹೆಪ್ಪುಗಟ್ಟಿರುವಂತಹ ಯಾವುದೇ ಹಿಂದಿನ ಒಂದು ಮರೆಯಲಾಗದ, ಅಳಿಸಲಾಗದ ನೋವುಗಳು, ನೆನಪುಗಳಿದ್ದರೆ ಅವತ್ತು ನಾವು ಎಮೋಷ್ನಲ್ ರಿಲೀಸನ್ನು ಮಾಡಲಿಕ್ಕೆ, ಅಂದರೆ ಭಾವನಾತ್ಮಕ ಸ್ವಚ್ಛತೆಯನ್ನು, ಶುದ್ಧತೆಯನ್ನು ಹೊಂದಲಿಕ್ಕೆ ಹುಣ್ಣಿಮೆಯ ಧ್ಯಾನ ಸಹಾಯ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಯಾವುದೇ ಎನರ್ಜಿ ಬ್ಲಾಕೇಜಸ್ಸನ್ನು ಎಂದಿಗಿಂತ ಹುಣ್ಣಿಮೆಯ ಧ್ಯಾನದಲ್ಲಿ ನಾವು 100 ಪಟ್ಟು ವೇಗವಾಗಿ ಕಳೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ಹುಣ್ಣಿಮೆಯ ದಿನ ಎಷ್ಟು ಹೆಚ್ಚು ಗಂಟೆಗಳು ಸಾಧ್ಯವೋ ಅಷ್ಟು ಧ್ಯಾನ ಮಾಡಿ ನೋಡಿ. ನಿಮ್ಮಲ್ಲಿ ಆಗ್ತಕ್ಕಂಥ ಸ್ಪಿರಿಚುವಲ್ ಗ್ರೋತ್, ಅಂದರೆ ಆಧ್ಯಾತ್ಮಿಕ ಬೆಳವಣಿಗೆ ಎಷ್ಟು ಮಹತ್ವದ್ದಾಗಿರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಹುಣ್ಣಿಮೆಯ ದಿನ ಅದೇನೋ ಗೊತ್ತಿಲ್ಲ, ನಾನು ನನ್ನನ್ನು ತುಂಬಾ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. ಎಂಥದ್ದೇ ಘಟನೆ, ವ್ಯಕ್ತಿ ನನ್ನ ಎದುರಿಗೆ ಬಂದಾಗಲೂ ಓವರ್ ರಿಯಾಕ್ಟ್ ಮಾಡುವಂತಹ ಅವಕಾಶಗಳೇ ಕಡಿಮೆ ಅಂತ ಅನ್ನುವಂಥ ಭಾವದಲ್ಲಿ ನಾವಿದ್ಬಿಡ್ತೀವಿ. ಬೇರೆ ದಿನಕ್ಕೆ ಕಂಪೇರ್ ಮಾಡಿದ್ರೆ ಹುಣ್ಣಿಮೆಯ ದಿನ ಧ್ಯಾನ ಸ್ಥಿತಿಯನ್ನು ಫಾಲೋ ಮಾಡೋದಕ್ಕಾಗಿ ಒಂದು ಅವೇರ್ನೆಸ್ಸನ್ನು ನಾವು ಹೊಂದಿದ್ವಿ ಅಂದರೆ ನಾವು ಯಾರಿಗೂ ಓವರ್ ರಿಯಾಕ್ಟ್ ಮಾಡೋದೇ ಇಲ್ಲ.
ಯಾರಿಗೂ ಓವರ್ ರಿಯಾಕ್ಟ್ ಮಾಡದೇ ಇರೋದು ಕೂಡ ಒಂದು ಮಹತ್ವದ ಸಾಧನೆ ಫ್ರೆಂಡ್ಸ್. ಸೊ ಹಾಗಾಗಿ ಹುಣ್ಣಿಮೆಯ ದಿನ ಈ ಒಂದು ಭಾವ ನಮ್ಮನ್ನು ತಾಳಿದ್ರೆ, ಇದನ್ನೇ ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯಾರಿಗೂ ನಾವು ಓವರ್ ರಿಯಾಕ್ಟ್ ಮಾಡುವಂಥ ಅವಕಾಶಗಳಾಗಲಿ ಅದರಿಂದ ಆಗ್ತಕ್ಕಂತಹ ತೊಂದರೆಗಳಾಗಲಿ ನಮಗೆ ಬರೋದೇ ಇಲ್ಲ. ಇನ್ನು ಹುಣ್ಣಿಮೆಯ ದಿನ ನಾವು ಹೆಚ್ಚು ಧ್ಯಾನ ಮಾಡೋದ್ರಿಂದ ನಮ್ಮ ಭಾವನೆಗಳಲ್ಲಿ ಆಗ್ತಕ್ಕಂತಹ ಪರಿಶುದ್ಧಿ, ನಮ್ಮ ಮಹತ್ವಾಕಾಂಕ್ಷೆಗಳಲ್ಲಿ ಆಗ್ತಕ್ಕಂತಹ ಸ್ವಚ್ಛತೆ, ಇದು ನಮ್ಮ ಅನಾಹತ ಚಕ್ರವನ್ನು ಅಂದರೆ ಹಾರ್ಟ್ ಚಕ್ರವನ್ನು ಬೇಗನೆ ಆ್ಯಕ್ಟಿವ್ ಮಾಡುತ್ತೆ. ಸೊ ಇದರಿಂದಾಗಿ ಕೆಳಗಿನ ಚಕ್ರಗಳು ಕೂಡ ಬೇಗನೆ ಆ್ಯಕ್ಟಿವ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಓಪನ್ ಐನಿಂದ ಅಂದರೆ ಹುಣ್ಣಿಮೆಯ ಧ್ಯಾನವನ್ನು ಮಾಡೋದು ಹೇಗೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಹುಣ್ಣಿಮೆಯ ಚಂದ್ರನ ಪ್ರಶಾಂತವಾದ ಬೆಳಕನ್ನು ಮೊದಲು ಕಣ್ಣನ್ನು ಬಿಟ್ಕೊಂಡು ಅಂದರೆ ಶುಭ್ರವಾದ ಬೆಳಕನ್ನು ನಾವು ಕಣ್ಣು ತೆರೆದುಕೊಂಡು ನೋಡ್ತಾನೆ ಧ್ಯಾನ ಸ್ಥಿತಿಗೆ ಹೋಗಬೇಕು. ಆ ಬೆಳಕನ್ನು ನೋಡಬೇಕು. ಆ ಪ್ರಶಾಂತವಾದ ಬೆಳಕಿಗೆ ನಮ್ಮನ್ನು ನಾವು ಸರೆಂಡರ್ ಮಾಡಬೇಕು. ಆ ಬೆಳಕು ನನ್ನ ಅಂತರಾತ್ಮದ ಶಕ್ತಿಯನ್ನು ಪ್ರವೇಶಿಸಲಿಕ್ಕೆ ನಾವು ಅನುವು ಮಾಡಿಕೊಡಬೇಕು. ನಂತರದಲ್ಲಿ ನಾವು ಧ್ಯಾನ ಸ್ಥಿತಿಗೆ ತೆರಳಬೇಕು. ಆಳವಾದ ಧ್ಯಾನವನ್ನು ನಾವು ಹೊಂದಬೇಕು. ಈ ಪ್ರಯತ್ನವನ್ನು ಮಾಡಿ ನೋಡಿ ಫ್ರೆಂಡ್ಸ್, ಎಂತಹ ಅದ್ಭುತ ಬದಲಾವಣೆಗಳು ನಿಮ್ಮಲ್ಲಿ ಆಗ್ತವೆ ಅನ್ನೋದನ್ನು ನೀವೇ ಒಂದು ಬಾರಿ ಸೆಲ್ಫ್ ಚೆಕ್ ಮಾಡಿಕೊಳ್ಳಿ. ಹುಣ್ಣಿಮೆಯ ಧ್ಯಾನ ಯಾವಾಗಂದರೆ ಅವಾಗ ಸಿಗಲ್ಲ. ಪ್ರತಿ ತಿಂಗಳಿಗೆ ಒಂದು ಸಾರ್ತಿ ಹುಣ್ಣಿಮೆಯ ಹಿಂದಿನ ದಿನ, ಹುಣ್ಣಿಮೆಯ ಮಾರನೇ ದಿನ ನೀವು ಈ 3 ದಿನಗಳು ಹೆಚ್ಚು ಧ್ಯಾನಸ್ಥರಾಗಿ ಅದರಿಂದ ಏನೇನು ಎನರ್ಜಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಒಂದು ಸಾರ್ತಿ ಅನುಭವಿಸಿ ನೋಡಿ. ನಾವು ಈ ಭೂಮಿಗೆ ಬಂದಿದ್ದು ನಮ್ಮ ಅತೀವವಾದ ಆತ್ಮದ ಸಂತೋಷವನ್ನು ಅನುಭವಿಸಲಿಕ್ಕಾಗಿ. ಅದಕ್ಕಾಗಿಯೇ ಭಗವಂತ ಎಂಥ ವಿಶೇಷವಾದ ಅವಕಾಶಗಳನ್ನು, ವಿಶೇಷವಾದ ಶಕ್ತಿಶಾಲಿ ದಿನಗಳನ್ನು ನಮಗಾಗಿ ಸೃಷ್ಟಿ ಮಾಡಿದೆ ಈ ಯೂನಿವರ್ಸ್. ಅದನ್ನು ನಾವು ಬಳಸ್ಕೊಳ್ಬೇಕು. ಇದರಿಂದ ಹೆಚ್ಚಿನ ಸಾಧನೆ, ಹೆಚ್ಚಿನ ಟ್ರಾನ್ಸ್ಫಾರ್ಮೇಷನ್ ಹಾಗೂ ನಮ್ಮ ಒಂದು ಕೊಡುಗೆ ಇದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಇದೆಲ್ಲವನ್ನು ದಯವಿಟ್ಟು ನೀವೆಲ್ಲರೂ ಎಕ್ಸ್ಪೆರಿಮೆಂಟ್ ಆಗಿ ಮಾಡಿ ನೋಡಿ. ಹುಣ್ಣಿಮೆಯ ಧ್ಯಾನದ ವಿಶೇಷ ಅನುಭವಗಳನ್ನು ಹೊಂದಿ ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಂಡು ಸಾಧನೆಯ ಹಾದಿಯಲ್ಲಿ ಶಿಖರವನ್ನೇರಿ. ಇವತ್ತಿನ ಈ ನನ್ನ ಮಾಹಿತಿ, ಹುಣ್ಣಿಮೆಯ ದಿನ ಏಕೆ ಹೆಚ್ಚು ಧ್ಯಾನ ಮಾಡಬೇಕು, ತಮಗಿಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.